ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹೌದು, ಭೂತೋನ ಭವಿಷ್ಯತ್ತು ಎನ್ನುವಂತೆ ಲಿಂಗೈಕ್ಯ ಅಲ್ಲಮ ಪ್ರಭುಗಳ ಕನ್ನಡದ ಮಠ ಚಿಂಚಣಿ ಸಿದ್ಧ ಸಂಸ್ಥಾನ ಮಠದಲ್ಲಿ ಬರುವ ಮಾರ್ಚ್ 9ರಿಂದ 23ರ ತನಕ ದಾಸೋಹ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಮಠದ ವ್ಯಾಪ್ತಿಯಲ್ಲಿ ಬರುವ 51 ಹಳ್ಳಿಗಳ ಭಕ್ತರಿಗೆ ಆಮಂತ್ರಣ ಕೊಡಲು ಹಾಗೂ ದಾಸೋಹ ಜಾತ್ರಾ ಮಹೋತ್ಸವ ಯಶಸ್ವಿಗೊಳಿಸಲು ಮಠದ ಉತ್ತರಾಧಿಕಾರಿಗಳು ಆದ ಶಿವಪ್ರಸಾದ್ ದೇವರು ಶನಿವಾರ ನಿಪ್ಪಾಣಿ ತಾಲೂಕಿನ ಬೇಡಿಕೆಹಾಳ ಗ್ರಾಮದ ಸಿದ್ದೇಶ್ವರ ಮಂದಿರದಲ್ಲಿ ಭಕ್ತರನ್ನ ಸಂಪರ್ಕಿಸಿ ಆಧಾರದ ಆಮಂತ್ರಣ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಠದಲ್ಲಿ ನಡೆಯಲಿರುವ ಎಲ್ಲಾ ಕಾರ್ಯಕ್ರಮಗಳನ್ನು ವಿವರಿಸಿ ಗ್ರಾಮದ ಭಕ್ತರಿಗೆ ಮಾರ್ಚ್ 16 ತಪ್ಪದೆ ದಾಸೋಹ ಜಾತ್ರೆಗೆ ಆಗಮಿಸಲು ತಿಳಿಸಿದರು. ಆರಂಭದಲ್ಲಿ ಸಿದ್ದೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರಿಂದ ಪೂಜ್ಯರನ್ನ ಮಂದಿರಕ್ಕೆ ಬರಮಾಡಿಕೊಳ್ಳಲಾಗಿದೆ. ಮೊದಲು ಸಿದ್ದೇಶ್ವರ ದೇವರ ದರ್ಶನ ಪಡೆದ ಪೂಜ್ಯರು ಅರ್ಚಕರಿಂದ ಪ್ರಸಾದ ಆಶೀರ್ವಾದ ಸ್ವೀಕರಿಸಿದ್ದಾರೆ. ಮಾರ್ಚ್ 9ರಿಂದ 21ರವರೆಗೆ ಬಸವ ಪುರಾಣ ನಡೀತದೆ. ಅದರೆಲ್ಲರ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನ ತಮಗೆ ನೀಡಿ ತಮ್ಮೆಲ್ಲರನ್ನ ಚಿಂಚನೆ ಮಠದ ಜಾತ್ರೆಗೆ ಆಮಂತ್ರಣವನ್ನು ನೀಡಬೇಕು. ತಮಗೆಲ್ಲರೂ ಹೆಂಗ್ ನೀವು ನಮಗ್ ಬಂದು ಆಮಂತ್ರಣ ಕೊಟ್ಟು ನೀವು ಬರ್ಬೇಕಂತ ಹೇಳ್ತೀರಿ, ನಾವು ಎಲ್ಲರೂ ಇಡೀ ದೈವ ಕೊಟ್ರೆ ಇಡೀ ಊರಿಗೆ ಕೊಟ್ಟಂಗ ಅಂತ ಹೇಳಿ ಇಡೀ ದೈವವನ್ನೆಲ್ಲರೂ ಸೇರಿಸಿ ನಿಮಗೆ ಆಮಂತ್ರಣ ಪತ್ರಿಕೆಯನ್ನು ನೀಡಿ ಸಮಸ್ತ ಎಲ್ಲ ಬೆಳಕಿ ಹಾಳದ ದೈವಕ್ಕೆ ಜಾತ್ರೆಗೆ ನಾವೆಲ್ಲರನ್ನು ಆಮಂತ್ರಣವನ್ನು ನೀಡಿ ಸ್ವಾಗತವನ್ನು ಕೋರ್ಲಿಕ್ಕೆ ಬಂದಿದೆ. ಹಾಗಾಗಿ ಅದರ ಜಾತ್ರೆಯ ತನ್ನಿಮಿತ್ತವಾಗಿ ನಮ್ಮ ಮಠದಲ್ಲಿ ಜಾತಿ ಮತ ಪಂಥಗಳನ್ನ ಮೀರಿ ಅಲ್ಲಮನ ಮಠದ ಜಾತ್ರೆ ನಡೀತದೆ. ಇವತ್ತಿಗೂ ಅಲ್ಲಮನ ಮಠದಲ್ಲಿ ಅವರೇ ಬರಬೇಕು, ಇವರೇ ಬರಬೇಕು, ಅವರೇ ಜಾತ್ರೆ ಮಾಡಬೇಕು, ಇವರೇ ಜಾತ್ರೆ ಮಾಡಬೇಕು ಅನ್ನುವಂತ ಯಾವುದೇ ಕಟ್ಟಪ್ಪಣೆ ಇಲ್ಲ. ಕನ್ನಡ ನಾಡಿನ ವಿಶೇಷ ಒಂದು ಮಠ ಅದು ಚಿಂಚನೆ ಮಠ. ಬಹುಶಃ ಎರಡೇ ಮಠಗಳಲ್ಲಿ ಕನ್ನಡ ನಾಡಿನ ಭೂತರ ಪರಂಪರೆಗಳಲ್ಲಿ ಎರಡೇ ಮಠಗಳಲ್ಲಿ ಚಾಂದನಿ ಅನ್ನುವಂಥದ್ದು ಏರುತ್ತದೆ. ಒಂದು ನಿಡಸೋಶಿಯ ಸಿದ್ಧ ಸಂಸ್ಥಾನ ಮಠ, ಮತ್ತೊಂದು ಚಿಂಚನೆಯ ಸಿದ್ಧ ಸಂಸ್ಥಾನ ಮಠ. ಇವೆರಡೇ ಮಠಗಳಲ್ಲಿ ಚಾಂದನಿ ಏರುವಂತಹ ಕನ್ನಡ ನಾಡಿನ ಪರಂಪರೆ ಯಾವುದೇ ಮಠದಲ್ಲಿ ಚಾಂದನಿ ಏರೋದು ವಿಶೇಷವಾಗಿ. ಮತ್ತು ಚಿಂಚನೆ ಮಠ ಎಷ್ಟು ಅಭೂತಪೂರ್ವವಾಗಿರ್ತಕ್ಕಂಥ ಪರಂಪರೆಯನ್ನು ಹೊಂದಿದೆ ಅಂತಂದ್ರೆ 19ನೇ ತಾರೀಕು ಶ್ರೀಮಠದಲ್ಲಿ ಚಾಂದನಿ ಏರ್ತದೆ, 20ನೇ ತಾರೀಕು ಶ್ರೀಮಠದಲ್ಲಿ ಜಂಗಮೋಟಗಳಿಗೆ ಅಯ್ಯಾಚಾರ ಮತ್ತು ಭಕ್ತ ಬಂಧುಗಳಿಗೆ ಲಿಂಗದೀಕ್ಷೆ ನಡೀತದೆ, 21ನೇ ತಾರೀಕು ಸಾಯಂಕಾಲ ಬಸವ ಪುರಾಣ ಮಂಗಲಗೊಳ್ಳುತ್ತದೆ, 22ನೇ ತಾರೀಕು ಸಾಯಂಕಾಲ 9:30 ಹೊಂಗಲೋತ್ಸವ ಅಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತದೆ. ಸುಮಾರು 25-30 ಸಾವಿರ ಜನ ಮಧ್ಯರಾತ್ರಿ ಸೇರಿರ್ತಾರೆ ಚಿಂಚನೆ ಮಠದಲ್ಲಿ. ಅಂದ್ರೆ 9 ಗಂಟೆ 10 ಗಂಟೆಗೆ ಪ್ರಾರಂಭ ಆಯ್ತು ಅಂದ್ರೆ ಆ ಹೊಂಗಲೋತ್ಸವ ಮಠಕ್ಕೆ ಬಂದು ಮುಟ್ಟಾಕ ಬರೀ 1 ಕಿಲೋಮೀಟರ್ ಬಂದು ಮುಟ್ಟಾಕ ಸುಮಾರು ನಸಿಕಿನ 5 ಗಂಟೆ ಆಗುತ್ತೆ. ಎಷ್ಟು ವಿಶೇಷ ಅಂತಂದ್ರೆ ಹಿಂದೆ ನೀವೆಲ್ಲರೂ ಮಠದ ಹಿಂದೆ ಹೋದ್ರಿ ಅಂತಂದ್ರ ದೇವಿ ಅದಾಳ, ಅವನಾರ್ತಿ ದೇವಿ, ಮಾಯಾದೇವಿನ ಅಂತ ಕರೀತಾರ, ಅವನಾರ್ತಿ ಅಂತಲೂ ಕರೀತಾರೆ. ಅಲ್ಲಮ ಪ್ರಭುಗಳು ಮಾಯೆಯನ್ನ ಗೆದ್ದ ಕಾರಣಕ್ಕಾಗಿ ಮಾಯಾದೇವಿಯನ್ನು ಮಠದಲ್ಲಿ ಸ್ಥಾಪನೆ ಮಾಡಿದ್ರು ಅನ್ನುವಂಥದ್ದು ಒಂದು ಇತಿಹಾಸ ಬರ್ತದೆ, ಅದು ಬೇರೆ. ಆದರೆ ಆ ದೇವಿ ನಮ್ಮ ಮಠದೊಳಗೆ ಹೆಂಗ ಜಾತ್ಯಾತೀತವಾಗಿರ್ತಕ್ಕಂಥ ಜಾತ್ರೆ ನಡೀತದೆ ಅಂತಂದ್ರೆ ಅವನ ಮೂರ್ತಿ ಹೊರಗೆ ಬರಬೇಕಾಗಿತ್ತು ಅಂತಂದ್ರ ಅವನ ಉತ್ಸವ ನಡಿಬೇಕಾಗಿತ್ತು ಅಂದ್ರ ಅವನಾರ್ತಿ ದೇವಿ ಉತ್ಸವದ ಮುಖೇನವಾಗಿ ಊರು ಪ್ರವೇಶ ಮಾಡಬೇಕಂದ್ರ ಹಾಲು ಮತದವರು ಹೊರಗೆ ನಿಂತ ಭಂಡಾರ ಹಾರಿಸಿದಾಗ ಮಾತ್ರ ದೇವಿ ಹೊರಗೆ ಬರುತ್ತಾಳೆ, ಅಲ್ಲಿವರೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತ ಅನೇಕ ಹಲವಾರು ವಿಶೇಷಗಳನ್ನ ಒಳಗೊಂಡಿರತಕ್ಕಂತಹ ಮಠದ ಜಾತ್ರೆ ಬಹುಶಃ ಬಹಳ ವಿಭಿನ್ನ ಮತ್ತು ವಿಶಿಷ್ಟವಾಗಿರ್ತಕ್ಕಂಥ ಜಾತ್ರೆ ಅದು ಚಿಂಚನೆಯ ಮಠದ ಜಾತ್ರೆ. ಇಲ್ಲಿಯವರು ತಾವೆಲ್ಲರೂ ಮಠಕ್ಕೆ ನಡ್ಕೊಳ್ತೀರಿ, ಮಠಕ್ಕೆ ಬರ್ತೀರಿ. ಪೂಜ್ಯನೀಯ ಗುರುಗಳು ಸಹಿತ ಈ ಊರಿನ ಮೇಲೆ ಅಷ್ಟೇ ಪ್ರೀತಿಯನ್ನ ಶ್ರದ್ಧಾ ಇಟ್ಟಿರ್ತಕ್ಕಂತಹ ಪೂಜ್ಯನೀಯ ಗುರುಗಳು ತಾವು ಮತ್ತು ಆ ಮಠದ ಮೇಲೆ ಅಷ್ಟೇ ಶ್ರದ್ಧೆಯನ್ನ ಮತ್ತು ಪೂಜ್ಯರ ಮೇಲೆ ಅಷ್ಟೇ ಭಕ್ತಿಯನ್ನು ಇಟ್ಟಿರ್ತಕ್ಕಂಥವ್ರು ತಾವುಗಳು ಸಹಿತ ಆಗಿದ್ದೀರಿ. ಇದೇ ಸಂದರ್ಭದಲ್ಲಿ ಗ್ರಾಮದ ಗಣ್ಯರು, ಲಿಂಗಾಯತ ಸಮಾಜದ ಮುಖಂಡರು ಹಾಗೂ ವಿವಿಧ ಸಂಘಟನೆಗಳ ಯುವಕರು ಹಾಗೂ ಪದಾಧಿಕಾರಿಗಳೊಂದಿಗೆ ಸುದೀರ್ಘ ಚರ್ಚೆ ಮಾಡಿ ದಾಸೋಹ ಜಾತ್ರೆ ಯಶಸ್ವಿಗೊಳಿಸಲು ನಿರ್ಧಾರ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಗುಲ್ಬರ್ಗಾದ ಪರಮ ಪೂಜ್ಯ ಶ್ರೀಗಳ ಹಸ್ತದಿಂದ ಆಮಂತ್ರಣ ಪತ್ರಿಕೆ ಹಂಚಲಾಗಿದೆ. ಕಾರ್ಯಕ್ರಮದಲ್ಲಿ ಸಿದ್ದೇಶ್ವರ ದೇವಸ್ಥಾನ ಕಮಿಟಿಯ ಎಲ್ಲ ಸದಸ್ಯರು, ಲಿಂಗಾಯತ ಸಮಾಜದ ಮುಖಂಡರು, ಗ್ರಾಮದ ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ ಚಿಂಚಣೆ, ಟಿವಿ 20 ಕನ್ನಡ, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.